ನರಸಿಂಹಗಿರಿ ಶಾಸಕ ಡಾ ಎನ್.ಟಿ. ಶ್ರೀನಿವಾಸ್ ಅವರಿಂದ 650 ಗರ್ಭಿಣಿಯರಿಗೆ ಸಾಮೂಹಿಕ ಸೀಮಂತ. ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಕೂಡ್ಲಿಗಿ ಶಾಸಕರಾದ ಡಾ ಎನ್.ಟಿ. ಶ್ರೀನಿವಾಸ್ ಅವರು ತಮ್ಮ ಸ್ವಗ್ರಾಮ ನರಸಿಂಹಗಿರಿಯಲ್ಲಿ ಹಮ್ಮಿಕೊಂಡಿದ್ದ ಗರ್ಭ ಸಂಸ್ಕಾರ ಹಾಗೂ ಉಡಿ ತುಂಬುವ ಕಾರ್ಯಕ್ರಮವು ಸಾಂಸ್ಕೃತಿಕ ಶ್ರೀಮಂತಿಕೆಗೆ ಸಾಕ್ಷಿಯಾಯಿತು. ಕಾರ್ಯಕ್ರಮದ ಪ್ರಮುಖ ಅಂಶಗಳು: ಫಲಾನುಭವಿಗಳು ಕ್ಷೇತ್ರದ ಸುಮಾರು 650ಕ್ಕೂ ಹೆಚ್ಚು ಗರ್ಭಿಣಿಯರಿಗೆ ಸೀಮಂತ ಹಾಗೂ ಉಡಿ ತುಂಬುವ ಕಾರ್ಯ ನೆರವೇರಿಸಲಾಯಿತು. ಗೌರವ ಸಮರ್ಪಣೆ: 150 ಆಶಾ ಕಾರ್ಯಕರ್ತೆಯರು ಹಾಗೂ ಜಿಲ್ಲಾ ತಾಲೂಕು ಮಟ್ಟದ ಮಹಿಳಾ ಅಧಿಕಾರಿಗಳನ್ನು ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಸಂಸದರ ಶ್ಲಾಘನೆ: ಡಾ ಎನ್.ಟಿ. ಶ್ರೀನಿವಾಸ್ ಅವರು ದೇಶಕ್ಕೆ ಮಾದರಿ ಶಾಸಕರು, ಇಂತಹ ಪುಣ್ಯದ ಕೆಲಸ ಮಾಡುವವರು ಕೋಟಿಗೊಬ್ಬರು ಎಂದು ಸಂಸದ ಇ. ತುಕಾರಾಂ ಬಣ್ಣಿಸಿದರು. ಸೀಮಂತ ಮತ್ತು ಉಡಿ ತುಂಬುವ ಸಂಪ್ರದಾಯದ ಮಹತ್ವ: ವರದಿಯಲ್ಲಿ ಉಲ್ಲೇಖಿಸಿರುವಂತೆ ಈ ಸಂಪ್ರದಾಯವು ಕೇವಲ ಆಚರಣೆಯಲ್ಲ, ಅದೊಂದು ಸಂಸ್ಕಾರ. 1. ಸಮೃದ್ಧಿಯ ಸಂಕೇತ: ಸೀರೆ, ತೆಂಗಿನಕಾಯಿ, ಅಕ್ಕಿ, ಹಣ್ಣುಗಳನ್ನು ನೀಡುವುದು ಶುಭ ಸೂಚಕ. 2. ಸಕಾರಾತ್ಮಕ ಶಕ್ತಿ: ಗರ್ಭಿಣಿಯರಲ್ಲಿ ಆಧ್ಯಾತ್ಮಿಕ ಮತ್ತು ಮಾನಸಿಕ ಸ್ಥೈರ್ಯ ತುಂಬುವುದು ಇದರ ಉದ್ದೇಶ. 3. ಆರೋಗ್ಯ ಜಾಗೃತಿ: ತಾಯಿ ಮತ್ತು ಮಗುವಿನ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ವೇದಿಕೆಯಾಗಿ ಇದು ಬಳಕೆಯಾಗಿದೆ. ಪ್ರಮುಖ ಗಣ್ಯರ ನುಡಿಗಳು: ಆಶಾ ಕಾರ್ಯಕರ್ತೆಯರು ಸಮಾಜದ ಆಶಾದೀಪಗಳು. ಮಹಿಳೆಯರ ಕ್ಷೇಮ ಮತ್ತು ಗೌರವ ಕಾಪಾಡುವುದು ನಮ್ಮ ಆದ್ಯ ಕರ್ತವ್ಯ. ಡಾ ಎನ್.ಟಿ. ಶ್ರೀನಿವಾಸ್, ಶಾಸಕರು. ಸೀಮಂತ ಕಾರ್ಯಕ್ರಮವು ಅತ್ಯಂತ ಶ್ಲಾಘನೀಯ. ಶಾಸಕರು ಜನಾನುರಾಗಿಗಳಾಗಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಇ. ತುಕಾರಾಂ, ಸಂಸದರು. ಉಪಸ್ಥಿತರಿದ್ದ ಗಣ್ಯರು: ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ವಿ.ಕೆ. ನೇತ್ರಾವತಿ, ಡಾ ಟಿ. ಕೊತ್ಲಮ್ಮ, ಅರಣ್ಯಾಧಿಕಾರಿ ಅನುಪಮಾ, ಶಾಸಕರ ತಾಯಿ ಓಬಮ್ಮ ಬೊಮ್ಮಣ್ಣ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಸ್ಥಳೀಯ ಮುಖಂಡರು ಭಾಗವಹಿಸಿದ್ದರು. ಮತ್ತು ನನ್ನ ತಾಯಿಯಷ್ಟೇ ಅಲ್ಲ, ತಾಯಿಗಿಂತ ಹೆಚ್ಚಿನ ರೀತಿ ಪೋಷಿಸಿದಂಥ ನನ್ನ ಸಹೋದರಿಯರಿಗೆ ಇವತ್ತು ಇಲ್ಲಿ ನೆನೆಸುತ್ತಾ, ಮತ್ತು ನಮ್ಮ ತಂದೆ ಇಲ್ಲಂದ ಕೂಡ ನಮ್ಮ ತಂದೆ ಸ್ಥಾನದಲ್ಲಿ ನಿಂತ ನನ್ನ ಸಹೋದರನಿಗೆ ನಮಸ್ಕರಿಸುತ್ತಾ, ಮತ್ತು ಇವತ್ತು ನಮ್ಮ ಕುಟುಂಬ ಯಾವತ್ತೂ ನೆನೆಸ್ತಕ್ಕಂಥ ನಮ್ಮ ಕುಟುಂಬಕ್ಕೆ ಮತ್ತೆ ರಾಜಕೀಯ ಮನರ್ಜನ್ಮ ಕರುಣಿಸಿ ನನ್ನ ಸಹೋದರನಂತೆ ನನಗೆ ಮಾರ್ಗದರ್ಶಕರಾಗಿ ನಿಂತಿರ್ತಕ್ಕಂಥ ನಮ್ಮ ಎಂ.ಪಿ. ಸಾಹೇಬರು ತುಕಾರಾಮಣ್ಣನವರಿಗೆ ಮತ್ತು ನಮ್ಮ ಅನ್ನಪೂರ್ಣಕ್ಕನವರಿಗೆ ನನ್ನ ಹೃದಯಪೂರ್ವ ಚಿರುಣಿಗಳನ್ನು ನೆನೆಸುತ್ತಾ, ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಮತ್ತು ನಮ್ಮ ಒಂದು ಚಾರ್ಟ್ ಕೇವಲ 24 ಗಂಟೆ ಒಳಗೆ ನಮ್ಮ ಕರೆಗೆ ಹೋಗೊಟ್ಟು ಬರ್ತಿರ್ತಕ್ಕಂಥ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟ ಈ ಒಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಎಲ್ಲರಿಗೂ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಮಾನ್ಯ ಸಂಸದರಾಗಿರ್ತಕ್ಕಂಥ ಸಹೋದರರಾಗಿರ್ತಕ್ಕಂಥ ತುಕಾರಾಂ ಸಾರ್ ಅವರೇ, ಹಾಗೂ ಪ್ರಥಮವಾಗಿ ಈ ಕಾರ್ಯಕ್ರಮದ ಆಯೋಜನೆಯ ರೂವಾರಿಗಳಾಗಿರ್ತಕ್ಕಂಥ ಅಮ್ಮನವರಾಗಿರ್ತಕ್ಕಂಥ ಶ್ರೀಮತಿ ಓಬಮ್ಮ ಎನ್.ಟಿ. ಬೊಮ್ಮಣ್ಣ ಇವರ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ, ಹಾಗೆಯೇ ಈ ಒಂದು ಕ್ಷೇತ್ರ ಹಿಂದುಳಿದ ಕ್ಷೇತ್ರ, ಈ ಹಿಂದುಳಿದ ಅಂತಕ್ಕಂಥ ಹಣೆಪಟ್ಟಿಗೆ ಸಡ್ಡನ್ನು ಹೊಡೆದು ಮುಂದುವರೆದ ತಾಲೂಕಾಗಿ ಮಾಡುವ ನಿಟ್ಟಿನಲ್ಲಿ ಸಮಗ್ರವಾಗಿ ಸರ್ವ ವಿಷಯಗಳಲ್ಲಿ, ಸರ್ವ ರಂಗಗಳಲ್ಲಿ ಅಭಿವೃದ್ಧಿಯ ಅಧಿಕಾರರಾಗಿ ನಮ್ಮ ತಾಲೂಕನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಸಹೋದರರಾಗಿರ್ತಕ್ಕಂಥ ಶಾಸಕರು ಎನ್.ಟಿ. ಶ್ರೀನಿವಾಸರವರೇ, ಹಾಗೂ ಅವರ ಶ್ರೀಮತಿ ಹಾಗೂ ಮತ್ತೋರ್ವ ಸಹೋದರರಾಗಿರ್ತಕ್ಕಂಥ ಎನ್.ಟಿ. ತಮ್ಮಣ್ಣನವರೇ, ಹಾಗೂ ನನ್ನ ಪ್ರಾಣ ಸ್ನೇಹಿತೆ ಸಹೋದರಿ ಗಂಗಮ್ಮ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯ ಮಹಲುಗಳೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಸಂಯೋಜನೆ ಆಗಿರ್ತಕ್ಕಂಥ ಎಲ್ಲ ನನ್ನ ಸಹೋದರಿಯರೇ, ಬಂಧುಗಳೇ ಹಾಗೂ ಶಕ್ತಿ ಸ್ವರೂಪಿಣಿಯರೇ, ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಇದರ ಅಂಗವಾಗಿ ಅತ್ಯಂತ ಕಾಳಜಿಯುತವಾದಂಥ, ಜವಾಬ್ದಾರಿಯುತವಾದಂಥ, ಆದರ್ಶನೀಯವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಇಡೀ ಸಮಾಜಕ್ಕೆ ಒಂದು ಆದರ್ಶನೀಯವಾದಂಥ ಕಾರ್ಯಕ್ರಮ ಅಂತ ಹೇಳ್ಬೋದಾಗಿದೆ. ಯಾಕಂದರೆ ಮಹಿಳೆ ಅಂದರೆ ಸುಮ್ಮನಲ್ಲ, ಸುಭದ್ರ
ಸಮಾಜದ ರೂವಾರಿ ಮಹಿಳೆ ಆಗಿದ್ದಾಗಲೇ, ಹಾಗೇನೆ ಸತ್ಪ್ರಜೆಗಳನ್ನ ಸಮಾಜದಲ್ಲಿ ಸತ್ಪ್ರಜೆಗಳನ್ನ ರೂಪಿಸ್ತಕ್ಕಂಥ ರೂವಾರಿ ಮಹಿಳೆ ಆಗಿದ್ದಾಳೆ. ಸಂಯಮದ ತವನಿಧಿ ಮಹಿಳೆ ಅಂತೇಳಿ ಕರೀತಾರೆ. ಹಾಗೇನೆ ಈ ಮಹಿಳೆ ಶಕ್ತಿ ಸ್ವರೂಪಿಣಿ ಅಂತೇಳಿ ಕರೀತಾರೆ. ಈ ಒಂದು ಕಾರ್ಯಕ್ರಮ ವಿಶೇಷತೆಯಿಂದ ಕೂಡಿದೆ. ಈಗಾಗಲೇ ನಮ್ಮ ಅನುಪಮ ಮೇಡಮ್ ಅವರು, ನೇತ್ರಾವತಿ ಮೇಡಮ್ ಅವರು, ಹಾಗೇನೆ ನನ್ನ ಸ್ನೇಹಿತೆಯಾಗಿರ್ತಕ್ಕಂಥ ಗಂಗಮ್ಮ ಎಲ್ಲರೂ ಮಾತಾಡಿದ್ರು. ಏನಂತ ಹೇಳಿದ್ರೆ, ಈ ಒಂದು ಕಾರ್ಯಕ್ರಮದಲ್ಲಿ 3 ದೇವತೆಗಳ ಸಮ್ಮಿಲನ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಲಕ್ಷ್ಮಿ, ಸರಸ್ವತಿ ಮತ್ತು ಪಾರ್ವತಿ, ಈ 3 ದೇವತೆಗಳ ಸಮ್ಮಿಲನ ಇಲ್ಲಿ ಆಗಿದೆ ಅಂತ ಹೇಳ್ಬೋದಾಗಿದೆ. ಮೊದಲೇ ಬಂದು ಸರಸ್ವತಿ. ಈ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಮಹಿಳೆಯರು ವಿದ್ಯೆಯನ್ನ ಕಲ್ತುಬಿಟ್ಟು ಶಕ್ತಿ ಸ್ವರೂಪಿಣಿಯರಾಗಿ ಕಂಗೊಳಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಹಾಗೇನೆ ಲಕ್ಷ್ಮಿಯರು ಸಮೃದ್ಧತೆಯ ಒಂದು ತವನಿಧಿಗಳಾಗಿ ಕಂಗೊಳಿಸ್ತಾ ಇರ್ತಕ್ಕಂಥದ್ದು. ಹಾಗೇನೆ ಶಕ್ತಿ ಸ್ವರೂಪಿಣಿಯ ಪಾರ್ವತಿಯ ರೂಪದಲ್ಲಿ ಶಕ್ತಿ ಸ್ವರೂಪಿಣಿಯರಾಗಿದ್ದು, ಈಗಲೂ ಕೂಡ ನಮ್ಮ ಹಳ್ಳಿಗಳಲ್ಲಿ ಮಹಿಳೆಯರು ತಮ್ಮ ತಂದೆ ತಾಯಿ ಪತಿ ಮಕ್ಕಳನ್ನ ಸಾಕಿ ಸಲುಹತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದನ್ನು ನಾವು ಇವತ್ತು ನೋಡ್ಬೋದಾಗಿದೆ. ಇದು ನಿಜಕ್ಕೂ ಕೂಡ ಬಹಳಷ್ಟು ಹೆಮ್ಮೆಯ ವಿಷಯ ಅಂತೇಳಿ ಹೇಳ್ಬೋದಾಗಿದೆ. ಈ ಮಾರ್ಚ್ 8 ಅಂತಕ್ಕಂಥದ್ದೇನಿದೆ, ಇದು ಎಲ್ಲ ಸ್ತ್ರೀಯರಿಗೆ ಸ್ಫೂರ್ತಿಯ ಸಲಹೆಯನ್ನು ನೀಡ್ತಕ್ಕಂಥ, ದೃಢ ಸಂಕಲ್ಪವನ್ನು ನೀಡ್ತಕ್ಕಂಥ ಒಂದು ದಿನ ಅಂತೇಳಿ ಹೇಳ್ಬೋದಾಗಿದೆ. ಈ ಮಾರ್ಚ್ 8ಕ್ಕೆ 190 ವರ್ಷಗಳ ಹಿನ್ನೆಲೆ ಇತಿಹಾಸ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಈ ಒಂದು ದಿನದಲ್ಲಿ ಇತಿಹಾಸ ನೋಡಿದಾಗ ಸಹಸ್ರಾರು ಸಂಖ್ಯೆಯ ಮಹಿಳೆಯರು ಸುಸಂಘಟಿತರಾಗಿ ಹೋರಾಟ ಮಾಡಿ ತಮ್ಮ ಮೇಲೆ ನಡೀತಕ್ಕಂಥ ದೌರ್ಜನ್ಯ ಅಥವಾ ಸಮಸ್ಯೆಗಳು, ಶೋಷಣೆಯನ್ನ ಕಿತ್ತೆಸೆದು ಹಕ್ಕುಗಳನ್ನು ಪಡೆದಂತ ಸುದಿನ ಈ ಒಂದು ಮಾರ್ಚ್ 8 ಆಗಿದೆ ಅಂತ ಹೇಳಿ ಹೇಳ್ಬೋದಾಗಿದೆ. ಈ ರೀತಿ ಹಕ್ಕುಗಳನ್ನು ಪಡೆದು ಬಂಧನ ಮುಕ್ತರನ್ನಾಗಿ ಮಾಡಿರ್ತಕ್ಕಂಥ ದಿನ ಇದಾಗಿದೆ. ಹಾಗಾಗಿ ಈ ದಿನ ಬಹಳಷ್ಟು ಸುದಿನ ಅಂತೇಳಿ ಹೇಳ್ಬೋದಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ವಿಶ್ವಸಂಸ್ಥೆ ಏನಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಸಂಸ್ಥೆ ಮಹಿಳಾ ದಿನವಾಗಿ ಇವತ್ತಿನ ದಿನ ಘೋಷಣೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಈ ದಿನದಲ್ಲಿ ಪ್ರಮುಖವಾಗಿ ಮಹಿಳೆಯರ ಸಮಸ್ಯೆಗಳನ್ನು ಆಲಿಸ್ತಕ್ಕಂಥದ್ದು, ಅವರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥದ್ದು, ಅವರಿಗೆ ಭರವಸೆಯನ್ನು ನೀಡ್ತಕ್ಕಂಥದ್ದು, ಪ್ರೀತಿಯನ್ನು ನೀಡ್ತಕ್ಕಂಥದ್ದು, ಆತ್ಮವಿಶ್ವಾಸವನ್ನ ಮಹಿಳೆಯರಲ್ಲಿ ತುಂಬತಕ್ಕಂಥ ಕೆಲಸವನ್ನ ಈ ದಿನದಲ್ಲಿ ಮಾಡಲಾಗ್ತದೆ ಅಂತೇಳಿ ಹೇಳ್ಬೋದಾಗಿದೆ. ಈ ನಿಟ್ಟಿನಲ್ಲಿ ಅತ್ಯಂತ ಆಕರ್ಷಣೀಯವಾದಂಥ ಸುವ್ಯವಸ್ಥಿತವಾದಂಥ ಒಂದು ಕಾರ್ಯಕ್ರಮ ಮಮತೆಯ ಮಡಿಲನ್ನ ಸಾಮೂಹಿಕ ಮಮತೆಯ ಮಡಿಲು ಸಮೂಹ ಶ್ರೀಮಂತ ಕಾರ್ಯಕ್ರಮ. ಇದು ಅತ್ಯಂತ ಸಂಭ್ರಮ ಸಡಗರದಿಂದ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮ. ಇದು ಕೇವಲ ಒಂದು ಪದ್ಧತಿ, ಸಂಪ್ರದಾಯ, ಸಂಸ್ಕೃತಿ ಅಲ್ಲ. ಇದು ಅತ್ಯಂತ ಪವಿತ್ರವಾದಂಥ ವೈಜ್ಞಾನಿಕವಾದಂಥ ಒಂದು ಸಂಸ್ಕಾರ ಅಂತೇಳಿ ಹೇಳ್ಬೋದಾಗಿದೆ. ಯಾಕಂತ ಹೇಳಿದ್ರೆ ಈ ಸೀಮಂತ ಕಾರ್ಯವನ್ನ ಎಲ್ಲ ಕ್ಷೇತ್ರದಲ್ಲಿ, ಕೂಡ್ಲಿಗಿ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಎಲ್ಲ ಗರ್ಭವತಿ ಮಹಿಳೆಯರನ್ನ ಇವತ್ತು ಸೀಮಂತ ಮಾಡ್ತಕ್ಕಂಥದ್ದೇನಿದೆಲ್ಲ, ಸಹೋದರರ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮ ಶಾಸಕರು ಮತ್ತೆ ದೊಡ್ಡ ಮನೆಯ ಎಲ್ಲಾ ಸದಸ್ಯರು ತವರು ಮನೆಯ ಸ್ಥಾನಮಾನಗಳನ್ನ ನಿಮ್ಮೆಲ್ಲರಿಗೂ ಕೊಟ್ಬಿಟ್ಟು ಈ ಒಂದು ಸ್ಥಿತಿಯಲ್ಲಿ ನಿಮಗೆ ಧೈರ್ಯವನ್ನು ತುಂಬತಕ್ಕಂಥ, ಭರವಸೆಯನ್ನು ನೀಡ್ತಕ್ಕಂಥ, ಆತ್ಮವಿಶ್ವಾಸವನ್ನು ತುಂಬತಕ್ಕಂಥ, ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಹೇಗಂತ ಹೇಳಿದ್ರೆ, ಹಿಂದೆ ಇತಿಹಾಸ ನೋಡಿದಾಗ, ಮಹಾಭಾರತವನ್ನು ನೋಡಿದಾಗ, ಮಹಾಭಾರತದಲ್ಲಿ ಸುಭದ್ರೆ ಸಂಬಂಧಪಟ್ಟಂತೆ ಅಭಿಮನ್ಯು ಗರ್ಭದಲ್ಲಿ ಇರ್ಬೇಕಾದ್ರೆ ಆಕೆಯ ಚಿಂತನೆಗಳು, ಆಕೆಯ ಭಾವನೆಗಳು ಮಗುವಿಗೆ ಬಂದಿರ್ತಕ್ಕಂಥದ್ದು. ಅಂದ್ರೆ ನವಮಾಸಗಳು ಏನಿದಾವಲ್ಲ, ಈ ನವಮಾಸದಲ್ಲಿ ನಡೀತಕ್ಕಂಥ ಆಕೆ ಅನುಭವಿಸ್ತಕ್ಕಂಥ ಪ್ರೀತಿ, ಪ್ರೇಮ, ಆತ್ಮವಿಶ್ವಾಸ, ಆತ್ಮಸ್ಥೈರ್ಯ ಎಲ್ಲವೂ ಕೂಡ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುವಿನ ಮೇಲೆ ಪರಿಣಾಮ ಬೀರ್ತದೆ. ಹೀಗಾಗಿ ಸದೃಢವಾದ ಆರೋಗ್ಯವಂತ ಮಗು ಹುಟ್ಟಲಿಕ್ಕೆ, ಸಾಧನೆ ಮಾಡ್ತಕ್ಕಂಥ ಮಗು ಹುಟ್ಟಲಿಕ್ಕೆ, ದಾಖಲೆಗಳನ್ನು ಸ್ಥಾಪಿಸ್ತಕ್ಕಂಥ ಮಗು ಹುಟ್ಟಲಿಕ್ಕೆ ಇದು ಸಹಾಯ ಆಗ್ತದೆ. ಇಂತಹ ಭವಿಷ್ಯದಲ್ಲಿ ಇವತ್ತು ಮಾಡ್ತಕ್ಕಂಥ ಈ ಒಂದು ಸೀಮಂತ ಕಾರ್ಯ ಏನಿದೆ, ಇದು ಮುಂದಿನ ಪೀಳಿಗೆಯವರು ಅತ್ಯಂತ ಸದೃಢವಾಗಿ, ಆರೋಗ್ಯವಂತರಾಗಿ ಸಾಧನೆಯನ್ನು ಮಾಡ್ತಕ್ಕಂಥ ಮಹಾನ್ ವ್ಯಕ್ತಿಗಳಾಗಿ ಜೀವಿಸೋದಕ್ಕೆ, ಆ ಮಾನವ ಸಂತತಿ ಬೆಳೆಯೋದಕ್ಕೆ ಸಹಕಾರಿಯಾಗ್ತಕ್ಕಂಥ, ಭವಿಷ್ಯದಲ್ಲಿ ಭಾವಿ ಪ್ರಜೆಗಳನ್ನು ನಿರ್ಮಿಸ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ಇದಾಗಿದೆ. ನಿಜಕ್ಕೂ ಕೂಡ ಈ ಕಾರ್ಯಕ್ರಮ ಏನಿದೆ ನಿಜಕ್ಕೂ ಕೂಡ
ಬಹಳಷ್ಟು ಇದು ಒಂದು ಶಕ್ತಿಯನ್ನು ತುಂಬತಕ್ಕಂಥದ್ದಾಗಿದೆ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಏನಿದೆ ಇವತ್ತು ಬಹಳಷ್ಟು ಇದಾಗಿದೆ. ಮಹಿಳೆ ಏನಿದ್ದಾಳೆ ಜನ್ಮ ಕೊಡ್ತಕ್ಕಂಥ ಕೆಲಸ ಅಷ್ಟೇ ಅಲ್ಲ ಮಾಡೋದು, ಮಗುವಿಗೆ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಕೆಲಸವನ್ನ ಕೂಡ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ ಮಹಿಳೆಯರಿಗೆ ಆತ್ಮವಿಶ್ವಾಸವನ್ನು ತುಂಬುತ್ತದಂತ ಹೇಳಿ ಹೇಳ್ಬೋದಾಗಿದೆ. ನಿಜಕ್ಕೂ ಕೂಡ ಈ ದೊಡ್ಡ ಮನೆಯವರು ನೀಡಿರ್ತಕ್ಕಂಥ ಇವತ್ತಿನ ಪ್ರೀತಿ, ಗರ್ಭಿಣಿ ಮಹಿಳೆಯರಿಗೆ ನೀಡಿರ್ತಕ್ಕಂಥ ಪ್ರೀತಿ, ಭರವಸೆ, ಬೆಂಬಲ ಏನಿದೆ ನಿಜಕ್ಕೂ ಕೂಡ ಬಹಳಷ್ಟು ಆಧರಣೀಯ ಮತ್ತು ಶ್ಲಾಘನೀಯವಾದದ್ದಂತ ಹೇಳಿ ಹೇಳ್ಬೋದಾಗಿದೆ. ಕೊನೆಯದಾಗಿ ಹೇಳ್ಬೇಕಂದ್ರೆ ತಾಯಂದಿರು ಇದ್ರೆ ಆ ಮನೆ ದೇವಾಲಯ ಆಗ್ತದೆ. ತಾಯಂದಿರ ಸಂತೋಷವಾಗಿದ್ರೆ ಆ ಸಮಾಜ, ಆ ತಾಲೂಕು ಸ್ವರ್ಗ ಆಗ್ತದೆ. ಹಾಗೆಯೇ ಇಂತಹ ತಾಯಂದಿರನ್ನ ನಾವೆಲ್ಲರೂ ಕೂಡ ಪೂಜಿಸೋಣ, ಈ ತಾಯಂದಿರನ್ನ ನಾವೆಲ್ಲರೂ ಕೂಡ ಆಧರಿಸೋಣ, ಈ ತಾಯಂದಿರನ್ನ ನಾವೆಲ್ಲರೂ ಕೂಡ ಆಧರಿಸೋಣ. ಈ ಒಂದು ಅವಕಾಶಕ್ಕೋಸ್ಕರ ಎಲ್ರಿಗೂ ಕೂಡ ಧನ್ಯವಾದಗಳು. ನಮಸ್ತೆ. ಮಾನ್ಯ ಸಂಸದರು ತುಕಾರಾಮ್ ಸರ್ ಅವರಿಗೆ ನಮಸ್ಕಾರ ಹೇಳ್ತೀನಿ, ಮತ್ತು ಮಾನ್ಯ ಶಾಸಕರಿಗೂ ನಮಸ್ಕಾರ ಹೇಳ್ತಾ, ಊಟ ಮೊದಲನೇದಾಗಿ ದೊಡ್ಡಮನೆ ಕುಟುಂಬಕ್ಕೆ ನಮ್ಮ ತಾಲೂಕಿನ ಎಲ್ಲ ಗರ್ಭಿಣಿ ಮಹಿಳೆಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಎಷ್ಟೊಂದು ರೀಸನ್ ಇಂದ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ತಾಯಿ ಸಮಾನರು ಮತ್ತು ದಿವಂಗತ ಎನ್ ಟಿ ಬೊಮ್ಮಣ್ಣ ಅವರ